ಮಾಧ್ಯಮ ಮೂಲಕ ಒಂದು ಸಂದೇಶ ಕೊಡ್ತೀನಿ. ಅಥಣಿ ತಾಲೂಕಿನೊಳಗೊಂದು ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಐತಿ. ಆ ಫ್ಯಾಕ್ಟರಿ ಅಧ್ಯಕ್ಷರು ಅವರಿಗೆ ನಮಗೇನು ವೈಯಕ್ತಿಕ ದ್ವೇಷ ಇಲ್ಲ. ಮತ್ತ 2018-19ನೇ ಸಾಲಿನೊಳಗೆ ಬಾಕಿ ಬಿಲ್ ಇಟ್ಟುಕೊಂಡಾರ ಪುಣ್ಯಾತ್ಮರು. ಮೊನ್ನೆ ಆರಿಸಿ ಬಂದಾರ. ಪ್ರತಿ ಸಾರಿ ವೇದಿಕೆ ಮ್ಯಾಗ ಅಥಣಿ ಶಿವಗಳ ಪಾದ ಮುಟ್ಟಿ ಹೇಳ್ತೀನಿ, ಶಿವಾನಂದ ಭಾರತಿ ಅಪ್ಪಗಳು ಪಾದ ಮುಟ್ಟಿ ಹೇಳ್ತೀನಿ, ಬಾಕಿ ಕೊಟ್ಟ ಫ್ಯಾಕ್ಟರಿ ಚಾಲೂ ಮಾಡ್ತೀನಿ ಅಂತ ಹೇಳ್ತಾರ. 4 ವರ್ಷ ಆಯ್ತು, ಎಲ್ಲಿ ಕೊಟ್ಟಿಲ್ಲ. ಅದಕ್ಕೆ ದಯವಿಟ್ಟು ವಿನಂತಿ ಮಾಡ್ಕೊಳ್ತೀನಿ, ರೈತರ ಗೋರಿ ಮ್ಯಾಗ ನೀವು ಜೀವನ ಮಾಡಬೇಡ್ರಿ. ಫ್ಯಾಕ್ಟರಿ ಚಾಲೂ ನಾವಿಲ್ಲಿ ಘೋಷಣೆ ಮಾಡಿಂದ ಹಂಗಂತೂ ಮಾಡ್ಕೊಡಂಗಿಲ್ಲ. ಇಲ್ಲಿ ಘೋಷಣೆ ಆಗಿಂದ 200 ರೂಪಾಯಿನ ಬಾಕಿ ಐತಲ್ಲ, ಫ್ಯಾಕ್ಟರಿ ಚಾಲೂ ಮಾಡೋ ದಿನ ಮುಂಜಾನೆ 100 ರೂಪಾಯಿ ರೈತರಿಗೆ ಹಾಕ್ರಿ. ಆಮೇಲೆ ಫ್ಯಾಕ್ಟರಿ ಬಂದಾಗ 100 ರೂಪಾಯಿ ಹಾಕ್ರಿ, ನಿಮಗೆ ಗೌರವ ಕೊಡ್ತೀವಿ. ಹಾಕ್ಲಿಲ್ಲ ಅಂದ್ರ ನೀವು ಬಿಲ್ ಹಾಕ್ಲಿಲ್ಲ ಅಂದ್ರ ಶಿವಾನಂದ ಭಾರತಿ ಅಪ್ಪಗಳು ನಿಮ್ಮನ್ನು ಬಿಟ್ಟಿರಬಹುದು. ಇವ್ರು ಯಾರು ನಿಮ್ಮನ್ನು ಬಿಡಂಗಿಲ್ಲ. ಎಲ್ಲಾ ಫ್ಯಾಕ್ಟರಿ ಚಲೋ ನಿಮ್ಮದು ಬಂದ್ ಆಗ್ತೈತಿ. ರೊಕ್ಕ ಕೊಡ್ರಿ. ಮಹಾತ್ಮರ ಪಾದ ಮುಟ್ಟಿ 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 ಸುಳ್ಳು ಹೇಳಬೇಡ್ರಿ. ಶಿವಾನಂದ ಭಾರತಿ ಅಪ್ಪಗಳು ಪಾದ ಮುಟ್ಟಿ ಹೇಳಿದ ವಿಡಿಯೋ ಒಳಗದ, ಪತ್ರಿಕೆ ಒಳಗೆ ಬಂದದ, ಲೈವ್ ಅದ, ಮಾಧ್ಯಮದೊಳಗೆ ಬಂದದ. 100 ರೂಪಾಯಿ ಕೊಡ್ರಿ, ಫ್ಯಾಕ್ಟರಿ ಬಂದಾಗ 100 ರೂಪಾಯಿ ಹಾಕ್ರಿ. ನಿಮ್ಮ ಹೆಸರು ಮ್ಯಾಗ ರೈತರ ಜೀವನ ಮಾಡ್ಲಿ. ನಿಮ್ ಯಾರ ಜೊತೆ ನಮ್ಗೆ ವೈಯಕ್ತಿಕ ದ್ವೇಷ ಇಲ್ಲ.